ಫೈನಲಿ ನಾವು ಕೇಕ್ ತೊಗೊಂಡು ಬಂದೀವಿ. ಇಲ್ಲಿ ನಮ್ಮ ತನ್ನ ನೋಡ್ರಿ ರೊಟ್ಟಿ ಮಾಡಾಕತ್ತಾಳ. ಒಂಥರ ಏನು ಅಕ್ಷಯ ದಾಸೋಹ ನಡೆದ್ಬಿಟ್ಟೈತ್ರಿ ನಮ್ಮ ಮನ್ಯಾಗ. ಇಲ್ಲೊಬ್ರು ನೋಡ್ರಿ ತುಪ್ಪ. ಹಾಂ ಇಲ್ಲಿ ನೋಡ್ರಿ. ಹಾಂ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಒಂದು ವಿಡಿಯೋಗೆ ಸ್ವಾಗತ ರೀ. ಇವತ್ತೊಂಥರ ಸ್ಪೆಷಲ್ ಐತಿ, ಬಟ್ ಇವತ್ತು ಮದರ್ಸ್ ಡೇ, ಹಾಗಾಗಿ ಒಂದು ಥರ ನಮಗದು ಸ್ಪೆಷಲೇ. ಮದರ್ಸ್ ಡೇಗೇ ನಮ್ಮ ಮನ್ಯಾಗ ಇವತ್ತಂತೂ ನಮ್ಮ ಅಕ್ಕರು, ಅಕ್ಕನ ಗಂಡರು, ಮಕ್ಕಳು ಎಲ್ಲರೂ ಬಂದುಬಿಟ್ಟಾರ. ಸಿಕ್ಕಾಪಟ್ಟೆ ಖುಷಿ. ಒಂದು ಮದರ್ಸ್ ಡೇ ಅನ್ನೋದೊಂದು ಖುಷಿ, ಹಾಗೆ ನಮ್ಮ ಮನೆಗೆ ನಮ್ಮ ಅಕ್ಕರೆಲ್ಲ ಬಂದಾರ ಅನ್ನೋದೊಂದು ಖುಷಿ. ಇವತ್ತಂತೂ ಮನೆ ತುಂಬ ಜನ ಮಕ್ಕಳು, ನಮ್ಮ ಮಾವರು, ಅಕ್ಕರು ಇವರೇ ಅದಾರ. ನಮಗಂತೂ ಒಂಥರ ದೊಡ್ಡ ಬಿಗ್ ಫ್ಯಾಮಿಲಿ ಇದ್ದಾಗ ಫುಲ್ ಖುಷಿ. ನಾವೇನೋ ಸೆಲೆಬ್ರೇಷನ್ ಮಾಡಬಾರ್ದು ಅನ್ನೋದಿತ್ತು, ಏನಕ್ಕೆ ಬಿಡು ಅಂಥೇಳಿ. ಬಟ್ ಮನೆಯಾಗ ಇವತ್ತು ಎಲ್ಲರೂ ಬಂದಿರೋ ಒಂದು ಖುಷಿಗೆ ಮತ್ತು ಮದರ್ಸ್ ಡೇ ಇದ್ದ ಕಾರಣಕ್ಕೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಇಲ್ಲ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಕತ್ತಿದ್ರು. ಹಾಗಾಗಿ ಇವತ್ತು ನಾವು ಸಿಂಪಲ್ಲಾಗಿ ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಏನಿಲ್ಲ, ಒಂದು ಕೇಕ್ ತೊಗೊಂಡು ಕಟ್ ಮಾಡಿಸ್ತೀವಿ ಅಷ್ಟ. ಅವರಿಗೂ ಒಂದು ಖುಷಿ ಆಗುತ್ತಾ ನಮ್ಮ ಅಮ್ಮಂದ್ರಿಗೆ. ಬರೀ ಇವಾಗ ಕೇಕ್ ತರಕ್ಕೆ ಹೊಂಟೀವಿ ನಾವು. ಇಲ್ಲೇ ನಮ್ಮ ಮನೆ ಹತ್ರನ ಐತಿ, ಏನು ಜಾಸ್ತಿ ಏನು ದೂರಿಲ್ಲ, ಹೋಗೋಣ ಬರ್ರಿ. ಮತ್ತು ಆಲ್ಮೋಸ್ಟ್ ನಾನು ಲೈನ್ದಾಗ ಬಂದಾಗ ಕೇಳಿರ್ತೀನಿ ನಮ್ಮ ಮನ್ಯಾಗ ತುಂಬ ಜನ ಮಕ್ಕಳು ಕಿರ್ಚಾಡೋದು. ಆಲ್ಮೋಸ್ಟು ನಮ್ಮದಂತೂ ಒಂಥರ ದೊಡ್ಡ ಬಿಗ್ ಫ್ಯಾಮಿಲಿ ಅಂತಲೇ ಅನ್ಬೋದು. ನಮ್ಮ ಹಳ್ಳಿ ಅಂತೂ ಹಿಂಗೆ ಐತೆ ನೋಡ್ರಿ, ಹೇಗೈತೆ ಅಂತ ನಮ್ಮ ಹಳ್ಳಿ. ಅಲ್ಲಂತೂ ಲಾರಿ ಬರೋಕತ್ತೈತಿ, ಹೊರಗಾಕತ್ತಾರ. ಏನೋ ಕ್ಯಾಮ್ರಾ ಹೊರಗಡೆ ಬಂದಾಗ ನನಗೂ ಕ್ಯಾಮ್ರಾ ಇಡೋಣ ಒಂಥರ ಮುಜುಗರ ಆಗುತ್ತೆ. ಇರಲಿ ಪರವಾಗಿಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿವಿ ಅಂದರೆ ಈ ಅಸಹ್ಯ ಮುಜುಗರ ಎಲ್ಲ ಬಿಡಲೇಬೇಕು. ಬರ್ರಿ ಇವಾಗ ಅಂಗಡಿ ಅಂತ ಹತ್ರ ಬಂತು, ಹೋಗೋಣ ಬರ್ರಿ. ಲೋ ಹಂಗ್ಯಾಕೆ ಮುರುಗಿ ಮಾಡ್ತಿ? ನಾ ಬರೋಂಗೆ ಇಲ್ಲ ನೋಡ್ರಿ. ನಮ್ಮ ದಯಾನಂದ ಬೈಕ್ ಓಡ್ಸಕ್ಕೆ, ಸ್ಕೂಟಿ ಓಡ್ಸಕ್ಕೆ ಬರ್ತೈತೆ ಅಂತೇಳಿ ಮುರುಗಿ ಓಡಿಸ್ತಾನೆ ನೋಡ್ರಿ. ಮುರುಗಿ ಅಂದ್ರೆ ಹಿಂಗೆ ಓಡಿಸ್ತಾನೆ ರೀ. ನೀವು ಹೀಗೆಲ್ಲ ಭಯ ಪಡಿಸ್ಬೇಡ ಆಯ್ತಾ ನನ್ನ. ಮತ್ತೆ ನಾನು ಇನ್ನೊಂದ್ಸಲ ನಿನ್ನ ಜೊತೆ ಬರೋದಿಲ್ಲ ಆಯ್ತಾ. ಇಲ್ಲೇ ಬಂತು ನೋಡ್ರಿ. ಅಯ್ಯ ಇದಾದ ನೀನು. ಇಲ್ಲೇ ನೋಡ್ರಿ, ಇದೇ ಬೇಕ್ರಿ ಒಂದು ಸ್ವಲ್ಪ ರಶ್ ಐತಿ, ತೊಗೊಂಡು ಹೋಗೋಣ ನೋಡ್ರಿ. ಒಂದೈತಿನ ಬೇರೆ ಇಲ್ಲ. ಚೆನ್ನಾಗೈತಿ. ಮಾಡೋದು ಸೆಟ್ ಟಾಪ್ಸ್ ಬೇಡ. ಹ್ಯಾಪಿ ಮದರ್ಸ್ ಡೇ ಅಂತ ಹಾಕೋಣ. ಎಂತ ಬೇಡ ಸಾಕಯ್ಯಪ್ಪ. ಸಾರ್ಕೊಂಡು ಇದೇ ಖಾಲಿ ಮಾಡ್ಬೋದು. ಅದನ್ನ ಅಂತಾರ. ಎಷ್ಟು ಹೋದ್ವನು ಕೇಕ್ ಕೊಡ್ರಿ, ಭಾಳ ಹೋದವನು. ಹಾಂ ಅಂದ್ರೆ ಲೆಕ್ಕ ಇಲ್ಲ, ಜಾಸ್ತಿನೇ ಹೋಗ್ಯಾವ. ಅದ ನಮ್ದು ಎಷ್ಟು ಆಯ್ತು? 1 ಲೀಟ್ರ್. ನಾವು ಮನೆಯಲ್ಲಿ ತುಂಬ ಜನ ಇದ್ದೀವಿ ಇವಾಗ. ನಮ್ಮ ಅಕ್ಕ ಬಂದಿದ್ದಾರೆ, ನಮ್ಮ ಅಕ್ಕನ ಮಕ್ಕಳು, ಭಾವಂದರು ಎಲ್ಲ ಇರೋದ್ರಿಂದ ನಾವು 1.5 kg ಕೇಕ್ನ ನಾವು ಒಂದು 4 ಗಂಟೆಗೆ ಆರ್ಡ್ರ್ ಕೊಟ್ಟಿದ್ವಿ. ಇವಾಗ ಟೈಮ್ ಏನಿಲ್ಲ ಅಂದ್ರೆ ಹತ್ರ ಒಂದು 6:30 ಆಗಿತ್ತು ರೀ. ಹಾಗಾಗಿ 6:30 ಆಗೈತಿ, ಹೋಗಿ ತೊಗೊಂಡು ಬರೋಣ ಬಾ ಅಂತ ನಾವು ಅವ್ರಿಗೂ ಹೇಳಿದ್ವಿ, ಒಂದು 6:30ಗೆ ಬರ್ತೀವಿ ಅಂಥೇಳಿ. ಹಾಗಾಗಿ ನಾವು 6:30ಗೆ ಹೋಗಿ ನಾವು ಕೇಕ್ ತೊಗೊಂಡು ಬಂದೀವಿ ರೀ.
ಇವಾಗ ಏನಿಲ್ಲ ನೋಡ್ರಿ, ಮನೆ ಕಡೆ ಹೊಂಟಿವಿ. ನಮಗಂತೂ ಏನು ಅಷ್ಟೊಂದೇನು ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ಲಾಗಿ. ನಾವು ನಿಜವಾಗೂ ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡೋದೇ ಇದ್ದಿದ್ದಿಲ್ಲ. ಕೇಕ್ ತರೋದು, ಕಟ್ ಮಾಡಿಸೋದಂತ. ಅಕ್ಕನ ಮಕ್ಕಳು ಇಬ್ಬರು ಅಕ್ಕಂದರು, ಹಾಗೆ ಅವ್ರ ಮಕ್ಕಳು ತುಂಬ ಜನ ಇದ್ರು. ಒಂದು 5-6 ಜನ ಮಕ್ಕಳೇ ಆಗ್ತಾರೆ. ಮಾಡೋಣ ಕೇಕ್ ತರಿಸೋಣ ಅಂತ ಹೇಳಿದಕ್ಕೆ ನಲ್ಲಿ ಕೇಕ್ ತೊಗೊಂಡು ಮನೆಗೆ ಬಂದಿರಿ. ಇಲ್ಲಿ ನೋಡ್ರಿ, ನಮ್ಮ ಚಾರು ಆಟ ಆಡಕತ್ತಾಳ. ಹಾಯ್ ಚಾರು, ಹಾಯ್ ಮಾಡು. ಆಕೆ ನೋಡ್ರಿ ಇವತ್ತು ಕಟಿಂಗ್ ಮಾಡಿಸ್ಕೊಂಬಂದೈತಿ. ಬ್ಯಾಸ್ಗೆ ಬಿಸಿಲು ಚಜ್ಜಿ ಬೋಳ್ತಲ್ಲಿ ಮಾಡಿಬಿಟ್ಟಾರ್ರಿ ನಮ್ಮ ಚಾರಂದು. ಇಲ್ಲೇ ನೋಡ್ರಿ ನಮ್ಮ ಅಕ್ಕ ರೊಟ್ಟಿ ಮಾಡಕತ್ತಾಳ. ಹಂಗೆ ಇಲ್ಲೇ ನಮ್ಮ ತನು ನೋಡ್ರಿ ರೊಟ್ಟಿ ಮಾಡಕತ್ತಾಳ. ನಮ್ಮ ಅಕ್ಕ ರೊಟ್ಟಿ ಬೇಯಿಸಕತ್ತಾಳ್ರಿ. ಈಕಿ ರೊಟ್ಟಿ ಲಾಟಿಸ್ಕೊಡಕತ್ತಾಳ. ತನು ಹಾಯ್ ಹೇಳು. ತನು ಹಾಯ್ ಹೇಳು. ಹಾಯ್ ಮಾಡು ಮಾಮ. ನೋಡ್ರಿ ಇವರು ನಮ್ಮ ಅಕ್ಕನ ಗಂಡ, ಇಲ್ಲೊಬ್ರು ಅಕ್ಕನ ಗಂಡ ಕುಂತಾರೆ. ಏ ಮಾಮ ನೀನೊಬ್ಬ ಹಾಯ್ ಮಾಡ. ಇಲ್ಲ, ಅದು ನನ್ನ ದೊಡ್ಡ ಅಕ್ಕನ ಗಂಡ ರೀ. ಫಸ್ಟಿಗೆ ಹಾಯ್ ಮಾಡಂದ. ಅವರಂತೂ ಸ್ವಲ್ಪ ಮುಜುಗರ. ಆಮೇಲೆ ಹೊರಗಡೆ ಕೂತಿದ್ರಲ್ಲ ಅವರು, ನಂದು ಇನ್ನೊಂದು ಅಕ್ಕನ ಗಂಡ, ಅವ್ರಿಗೂ ಹಾಯ್ ಮಾಡಂದ್ರೆ ಅವ್ರಿಗೂ ಒಂದು ಸ್ವಲ್ಪ ನಾಚಿಗೆ ಮುಜುಗರ. ನಮ್ಮ ಅವ ಅಂತೂ ಫುಲ್ ಸ್ಟೈಲ್ ನೋಡ್ರಿ. ಇವಾಗ ಯಾರು ನೋಡೋಕೆ ಬರ್ತಾರೆ ಏನೋ, ಪೇರಲಲ್ಲಿ ಹಚ್ಕೊಂಡು ಮುಖ ಕನ್ನಡಿಲಿ ನೋಡ್ಕೊಳಕತ್ತಾರ. ಹಾಗೆ ಇಲ್ಲೇ ನಮ್ಮ ಅಕ್ಕನ ಮಕ್ಕಳು ಹೊರಗಡೆ ಕೂತ್ಕೊಂಡು ಫೋನ್ಯಾಗ ಆಡಕತ್ತಾರ ನೋಡ್ರಿ. ಹಾಯ್ ಮಾಡಿ ಮಕ್ಕಳೇ. ಅವ ಅಂತೂ ಒಬ್ಬ ಅಂತೂ ಫೋನ್ನ ಮುಳುಗಿಬಿಟ್ಟನ್ರಿ. ಈಗಿನ ಮಕ್ಕಳಂತೂ ಫೋನ್ ಅಂತೇಳಿ ಕುಂತು ಬಿಡ್ತಾರೆ. ಇಲ್ಲಿ ನೋಡ್ರಿ ನಮ್ದು ಆನಂದ. ನಮ್ಮ ಅಮ್ಮ ದೀಪ ಹಚ್ಚಕತ್ತ ನೋಡ್ರಿ ದೇವರಿಗೆ. ಮತ್ತು ಮುನಿಗೈತಿ ನೋಡ್ರಿ. ನಮ್ದಂತೂ ಇನ್ನೂ ಅಡಿಗೆ ಮುಗ್ದಿಲ್ಲ. ಸಿಕ್ಕಾಪಟ್ಟಿ ಸಿಕ್ಕಿ ಐತ್ರಿ ಅಪ್ಪ. ಅಪ್ಪು ಮಕ್ದ ಬೆವ್ರು ನೋಡ್ರಿ ಹೆಂಗೆ ಕಾಣುತ್ತಾ. ಯವ್ವೋ ಶಿವ. ಇಲ್ಲಂತೂ ನಾನು ಸಾರು ಒಗ್ಗರ್ನಿ ಕೊಟ್ಟಿನ್ರಿ. ಈಗ ಇನ್ನು ಪಲ್ಯ ಮಾಡಬೇಕು. ಹೋಗಿ ನಾನು ವಿಡಿಯೋ ಮಾಡಲ್ಲ. ಮತ್ತು ಹಾಟ್ಸ್ಪಾಟ್ ಎಲ್ಲ ಕೊಡಬೇಕು. ಈರುಳ್ಳಿ, ಟೊಮೆಟೊ, ಹಾಗೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಂಡಿನ್ರಿ ನಾನು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಆಲೂ ಮತ್ತು ಹೆಸರು ಕಾಳು ತಗೊಳ್ಳಿ. ಹಾಂ, ಇದು ಆಡಿ ಸರಿ ಅಪ್ಪಾಜಿ. ಇದು ನೋಡಿ ಸರಿ ಅಪ್ಪಾಜಿ, ಕತ್ಲಾಗತ್ತ. ಇದು ಎಣ್ಣೆಗೆ ಫ್ರೈ ಆಗೈತಿ. ಇವಾಗ ನಾವು ಖಾರ ಕುಡಿಸಿವಲ್ರಿ, ಖಾರದೊಂದು ವೀಡಿಯೋ ಅಪ್ಲೋಡ್ ಮಾಡಿ ಹಾಕಿನಿ, ನೋಡ್ಕೋಬೋದು. ಎಲ್ಲ ಮಸಾಲೆನ ಆ್ಯಡ್ ಮಾಡಿ. ಇದು ಒಂದು ಸ್ವಲ್ಪ ಖಾರ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹುಡಿ ಮತ್ತು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿನಿ. ಯಾಕಂದರೆ ನಾವಿವಾಗ ಮನೆಯಲ್ಲಿ ತುಂಬ ಜನ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀವಿ ಗಸಿನ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ರೀ ಇದಕ್ಕೆ. ಇದು ನೋಡ್ರಿ ಇವಾಗ ಫುಲ್ ಕುದೀಲಿ, ಚೆನ್ನಾಗಿ ಟೇಸ್ಟ್ ಆಗುತ್ತಾ. ಹೆಸರು ಕಾಳು ಹಾಗೆ ಬಟಾಟೆ ಇದೆಲ್ಲ ಅದೆರಡನ್ನೂ ಮಿಕ್ಸ್ ಮಾಡ್ತೀವಿ. ಇದು ಸ್ವಲ್ಪ ಕುದೀಲಿ ಫುಲ್ಲು. ಇಲ್ಲೇ ನೋಡ್ರಿ ಹೆಸರು ಕಾಳು ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿವಿ. ಮತ್ತು ಹಾಗೆ ಈ ಬಟಾಟೆ ಕೂಡ ಬೇಯಿಸ್ಕೊಂಡು ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿವಿ. ಈ ಬಟಾಟೆ ಹಾಗೂ ಈ ಹೆಸರು ಕಾಳನ್ನ ಎರಡನ್ನೂ ಮಿಕ್ಸ್ ಮಾಡಿ ಇವಾಗ ನಾವು ಗಸಿ ಮಾಡಕತ್ತೀವಿ ನೋಡ್ರಿ. ನಾವೆಲ್ಲ ಅಡುಗೆ ಮುಗಿಸ್ಕೊಂಡು ಮಕ್ಕಳು ಕೂಡ ಅಳ್ತಾ ಇದ್ರು, ಊಟ ಮಾಡಿ ಮಲ್ಕೋತೀವಿ ಅಂಥೇಳಿ. ಆಲ್ರೆಡಿ ಟೈಮ್ ಕೂಡ ಆಗಿತ್ತು, ಹಾಗಾಗಿ ಬೇಗ ಬನ್ನಿ ಅಂಥೇಳಿ ಅಮ್ಮ ಆ ಕಡೆ ಮನೆಗೆ ಟಿ ವಿ ನೋಡೋಕೆ ಹೋಗಿದ್ರು. ಹಾಗೆ ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಬಂದೀವ್ರಿ. ಇವಾಗ ಇಲ್ಲೇ ಸಿಂಪಲ್ಲಾಗಿ ಮಧ್ಯದಲ್ಲಿ ಇರೋದು ನಮ್ಮ ಅಮ್ಮ ರೀ, ಆಮೇಲೆ 3 ಜನ ಅದು ನನ್ನ ಅಕ್ಕಂದ್ರು. ಅವರು ಕೂಡ ಮದುವೆ ಆಗಿ ಅವ್ರಿಗೆ ಇವಾಗ ಮಕ್ಕಳಾಗಿದೆ, ಅವರು ಕೂಡ ಅಮ್ಮಂದ್ರೆ. ಹಾಗಾಗಿ ಎಲ್ಲರನ್ನೂ ಒಟ್ಟಿಗೆ ನಿಲ್ಲಿಸಿ ನಾವು ಮದರ್ಸ್ ಡೇನ ಆಚರಿಸಿದ್ವಿ. ಏನಿಲ್ಲ ರೀ, ತುಂಬ ಸಿಂಪಲ್ಲಾಗಿ ಮದರ್ಸ್ ಡೇನ ಆಚರಿಸಿದ್ವಿ.
ಮತ್ತು ನೋಡಿರಿ ಇದು ನಂದು 3 ಜನ ಅಕ್ಕಂದರು. ನಾನು ಆಲ್ಮೋಸ್ಟು ಲೈವಲ್ಲಿ ನನಗೆ ಸುಮಾರು ಜನ ಕೇಳಿದ್ದಾರೆ. ಇದು ನನ್ನ ಅಕ್ಕನ ಗಂಡ ರೀ. ಎಷ್ಟು ಜನ ಮಕ್ಕಳು, ನಿಮ್ಗೆ ಎಷ್ಟು ಜನ ಅಕ್ಕಂದರು ಅಂಥೇಳಿ ನಾನು ಯಾರಿಗೂ ಹೇಳಿಲ್ಲ. ಒಂದು ಲಾಂಗ್ ವೀಡಿಯೋನ ನನ್ನ ಕಿರು ಪರಿಚಯದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಬಟ್ ಇನ್ನೂ ನಾನು ಹೇಳಿಲ್ಲ ನನ್ನ ಕಿರು ಪರಿಚಯ. ಹಾಗೆ ನಮ್ಮ ಅಮ್ಮಂದ್ರಿಗೆ ನಾವೆಷ್ಟು ಜನ, ನಮ್ಮ ಫ್ಯಾಮಿಲಿ ಹೇಗೆ ಅಂತ ಯಾವುದನ್ನು ನಾನು ಹೇಳಿಲ್ಲ. ಬಟ್ ನಂಗೆ ಸಮಯ ಸಿಕ್ಕಿದಾಗ ಖಂಡಿತ ನಮ್ಮ ಫ್ಯಾಮಿಲಿ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ನನ್ನ ಬಗ್ಗೆ ಕೂಡ ಒಂದು ಕಿರು ಪರಿಚಯನೂ ಹೇಳ್ತೀನಿ ರೀ. ಇದು ನೋಡಿರಿ ನನ್ನ ಅಕ್ಕ ನಮ್ಮ ಅಮ್ಮನಿಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಹಾಗೆ ಇದು ನನ್ನ ದೊಡ್ಡ ಅಕ್ಕ ರೀ. ನಮ್ಮ ಮನೇಲಂತೂ ನಮ್ಮ ಅಕ್ಕನ ಮಗ ಅದನ್ರಿ, ತುಂಬ ಕಾಮಿಡಿ ಮಾಡ್ತಾನೆ. ಏನಾದರೂ ಮಧ್ಯದಲ್ಲಿ ಹೇಳಿ ಎಲ್ಲರನ್ನೂ ನಗಿಸ್ಬಿಡ್ತಾನೆ. ಹಾಗಾಗಿ ನಮ್ಮ ಅಕ್ಕನಿಗಂತೂ ಫುಲ್ ನಗು ಬಂದಿತ್ತು. ನೋಡಿರಿ ಮಕ್ಕಳು ನೋಡಿರಿ ಎಷ್ಟು ಜನ ಅದಾರ ನಮ್ಮ ಮನ್ಯಾಗ. ಇಬ್ಬರು ಅಕ್ಕಂದ್ರೆ ನಮ್ಮ ಅಮ್ಮಗಂತೂ ಒಟ್ಟಿಗೆ ಕೇಕ್ ತಿನ್ಸಕ್ಕೆ ಬಂದಾರ. ಸ್ವಲ್ಪ ರೀ. ಫೈನಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಾವಂತೂ. ಆವಾಗಲೇ ನಾನು ಅಡುಗೆ ಇದನ್ನು ಒಗ್ಗರಣೆ ಕೊಟ್ಟಿದ್ದು ಮಾತ್ರ ತೋರಿಸಿದೆ, ಅಡುಗೆ ಅಂತೂ ತೋರಿಸಿರಲಿಲ್ಲ. ಹಾಗಾಗಿ ನೋಡಿರಿ ಅಡುಗೆ ಅಂತೂ ಆಯಿತು, ಸೆಲೆಬ್ರೇಷನ್ನು ಮಾಡಿದ್ವಿ. ಇವಾಗ ನೋಡಿರಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾರ, ನಾವು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿವಿ. ನಮ್ಮ ಮನೇಲಿ ಗೊತ್ತಲ್ರಿ, ನಾವಂತೂ ಇವತ್ತು ಮದರ್ಸ್ ಡೇ ಅಂತ ಅಂದ್ಕೊಂಡು ಏನು ಬರೀ ವೆಜ್ಜು ನಾನ್ ವೆಜ್ ಮಾಡಲಿಲ್ಲ. ಹಾಗೆ ಸ್ವೀಟ್ ಕೂಡ ಮಾಡಬೇಕಿತ್ತು, ನಾವು ಸ್ವೀಟ್ ಕೂಡ ಮಾಡಿಲ್ಲ. ನಮ್ಮ ತನು ನೋಡಿರಿ ಸರಿಯಾಗಿ ಕೂತ್ಕೊಂಡು ಊಟ ಮಾಡು ಅಂದರೆ ಇಲ್ಲ, ನಾನು ಹಿಂಗೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತಿಲ್ಲ. ಅದಕ್ಕೆ ನಾನಂತೂ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಟಿನಿ ರೀ. ಎಲ್ರಿಗೂ ಊಟಕ್ಕೆ ಹಾಕಿದ್ಮೇಲೆ ನಾನು ಕೂಡ ಸ್ವಲ್ಪ ಪಲ್ಯ, ಮತ್ತು ನಮ್ಮ ಕಡೆ ಗೊತ್ತಲ್ರಿ ಜೋಳದ ರೊಟ್ಟಿ, ಆವಾಗಲೇ ವಿಡಿಯೋದಲ್ಲಿ ಕೂಡ ನೋಡಿದ್ದೀರಿ ನೀವು. ಪಲ್ಯ ಮತ್ತು 2 ರೊಟ್ಟಿ, ಜೋಳದ ರೊಟ್ಟಿ ತೊಗೊಂಡು ನಾನು ಕೂಡ ಊಟ ಮಾಡಾಕತ್ತೀನಿ ರೀ. ನಾನೇ ಮಾಡಿದ್ದು ಪಲ್ಯ, ರೊಟ್ಟಿ ಮಾತ್ರ ನನ್ನ ಅಕ್ಕ ಮತ್ತು ತನು ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಬರ್ರಿ ಇವಾಗ ಊಟ ಮಾಡೋಣ. ಸಖತ್ತಾಗಿತ್ತು. ನಮ್ಮ ಕಡೆ ಅಂತೂ ಸ್ವಲ್ಪ ಖಾರ ಆಗಿತ್ತು, ಯಾಕಂದರೆ ನಮ್ಮ ಹಳ್ಳಿ ಸೈಡ್ ಅಂತೂ ಖಾರ ತಿಂತಾರೆ. ನಮ್ಮ ತನು ನೋಡ್ರಿ ಯಾವ ಥರ ನಾಚಿಕೆ ಪಟ್ಕೋತಾಳಂತ. ಅವಳಂತೂ ಕೆಲವೊಂದು ಸಲ ಕ್ಯಾಮ್ರಾ ಕಡೆ ನೋಡ್ತಾಳೆ, ಚೆನ್ನಾಗಿ ಹಾಯ್ ಮಾಡ್ತಾಳೆ. ಕೆಲವೊಂದು ಸಲ ಕ್ಯಾಮ್ರಾ ಆನ್ ಮಾಡುವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಈ ರೀತಿ ಅಂತೂ ನಾಚ್ಕೊಂಡು ಮುಜುಗರ ಪಟ್ಕೋತಾಳೆ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ ಮಾಡ್ಕೊಳ್ಳಿ. ಹಾಗೆ ಸಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ಮನೇಲಂತೂ ಈ ರೀತಿ ಮದರ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ನಿಮ್ಮ ಮನೇಲಿ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಕಮೆಂಟ್ ಹಾಕ್ರಿ. ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಕಿಪ್ ಮಾಡಿದೆ ನನ್ನ ಪೂರ್ತಿ ವಿಡಿಯೋನ ನೋಡಿ. ಫೈನಲಿ ನಾನಂತೂ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಹೊರಗಡೆ ಕುಂತೀವ್ರಿ. ಇಲ್ಲಂತೂ ಬೇಸಿಗೆ ಬಿಸಿಲು ಸಿಕ್ಕಾಪಟ್ಟೆ. ಇಲ್ಲಿಗೆ ಈ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ರೀ. ಬಾಯ್. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ಗುಡ್ ನೈಟ್.